ಕಥೆಗಳನ್ನು ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ಕಥೆ ನೋಡೋದಕ್ಕಿಂತ ಮುಂಚೆ ನಂದೊಂದು ಸಣ್ಣ ಮನವಿ. ನಮ್ಮ ಕಥೆ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಹೆಬ್ಬೆರಳೆತ್ತಿ ಲೈಕ್ ಒತ್ತಿ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಯಾರೆಲ್ಲ ಮೊದಲನೇ ಸಲ ಕಥೆ ಅಂಗಡಿಗೆ ಭೇಟಿ ಕೊಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ಸಲ್ಲಿ ತಿಳಿಸಿ. ಮಾಡ್ತೀರಾ ಅಲ್ವಾ? ಕಥೆ ನೋಡೋಣ. ತುಂಬ ವರ್ಷಗಳ ಮೇಲೆ ನಿನ್ನ ನೋಡಿ ತುಂಬ ಖುಷಿ ಆಯಿತು ಮಧುರ. ನಿನ್ನ ಗಂಡ ಮಕ್ಕಳ ಜೊತೆಗೆ ಆರಾಮಾಗಿದೆಯಾ? ಖುಷಿಯಾಯಿತು. ಮೊದಲನೇ ಲವ್ ಅವನ ಜೊತೆಗೆ ಮದುವೆ ಆಗಿ ಸುಖವಾಗಿದೆಯಾ? ಖುಷಿ ಆಗಿದೆ. ಆದರೆ ಒಂದು ಸಣ್ಣ ಕೊರತೆ ಅನಿಸುತ್ತೆ ಕಣೆ. ನೀನು ಅನಿಲನ್ ಬಿಟ್ಟು ಬೇರೆ ಯಾರಾದರೂ ಶ್ರೀಮಂತ ಹುಡುಗನ ಲವ್ ಮಾಡಿ ಮದುವೆ ಆಗಬೇಕಿತ್ತು ಕಣೆ. ಈಗಿರೋದಕ್ಕಿಂತ ಇನ್ನೂ ತುಂಬ ಲಕ್ಸುರಿಯಸ್ ಆಗಿ ಆರಾಮಾಗಿರ್ತಾ ಇದ್ದೆ. ನನ್ನ ಪ್ರಕಾರ ಸುಖವಾಗಿರೋದು ಅನ್ನೋದು ಒಂದು ಕಲ್ಪನೆ ಮಾತ್ರ. ನನಗೆ ನೋಡು, ಆ ಭಗವಂತ ನನಗೇನೇನು ಬೇಕೋ ಅದನ್ನೆಲ್ಲ ಕೊಟ್ಟಿದ್ದಾನೆ. ಅದಕ್ಕೆ ನಾನು ಪ್ರತಿದಿನ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಗೊತ್ತಾ? ಅಲ್ಲ ನವಮಿ, ನೀನು ನನ್ನ ಫ್ರೆಂಡು ಅನ್ನೋ ಒಂದು ಕಾಳಜಿಯಿಂದ, ಒಂದು ಸಲಿಗೆಯಿಂದ ಮಾತು ಹೇಳ್ತಾ ಇದ್ದೀನಿ. ಅದು ನಿನ್ನ ಒಳ್ಳೆಯದಕ್ಕೆ. ಅವ್ರು ಬಿಟ್ಟು ಇವ್ರು ಯಾರು ಅನ್ನೋ ಥರ ನೀನು ಒಬ್ಬರಲ್ಲ ಒಬ್ಬ ಅಂತ ಹುಡುಗನ್ನ ಬದಲಾಯಿಸ್ತಾನೇ ಇದೆಯಾ? ಹೀಗೆ ಆದರೆ ಮುಂದೆ ಕಷ್ಟ ಕಣೆ. ಇದೆಲ್ಲ ಒಂದು ರೂಪ, ಅಂದ, ಯೌವನ ಇರೋವರೆಗೂ ನಡೆಯುತ್ತೆ. ಆಮೇಲೆ ಕಷ್ಟ ಆಗತ್ತೆ ಕಣೆ ನವಮಿ. ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನಿನ್ನ ಒಳ್ಳೆಯದಕ್ಕೆ ಹೇಳ್ತಿರೋದು. ನೀನು ನಿನ್ನ ಅಪ್ಪ ಅಮ್ಮ ಅಣ್ಣನಿಂದ ದೂರ ಆಗಿದೆಯಾ? ಮತ್ತು ಮುಂದೆ ಹಂಗೆ ಹೇಳಕ್ಕೆ ಕಷ್ಟ ಅನಿಸುತ್ತೆ. ಅಂದರೆ ಒಂದು ವಯಸ್ಸು ದಾಟಿದ ಮೇಲೆ ನಮ್ಮವ್ರು ಯಾರೂ ಇಲ್ಲ ಅಂದಾಗ ಜೀವನನೇ ಬೇಜಾರಾಗತ್ತೆ ಕಣೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಇನ್ನೂ ಏನು ಕಾಲ ಮಿಂಚಿಲ್ಲ. ಯಾರಾದರೂ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಆಗು. ಗಂಡ ಮನೆ ಮಕ್ಕಳು ಅಂತ ನೀನು ಸೆಟಲ್ ಆಗು. ನನಗೂ ಇತ್ತೀಚೆಗೆ ಹಾಗೆ ಅನ್ನಿಸ್ತಾ ಇದೆ. ಆದರೆ ಏನು ಮಾಡಲಿ, ನನಗೆ ಬೇಕಾಗಿರೋ ಹುಡುಗ ಸಿಗ್ತಾನೇ ಇರಲ್ಲ. ಏನು ಮಾಡಲಿ ಹೇಳು? ನಾನು ಹುಟ್ಟಿದ್ದು ತೀರಾ ಬಡವ್ರ ಮನೆಯಲ್ಲಿ. ಅದೇನೋ ಹೇಳ್ತಾರಲ್ಲ, ಉಸಿರಾಡೋ ಗಾಳಿ ಬಿಟ್ಟು ಮತ್ತೆಲ್ಲದಕ್ಕೂ ಲೆಕ್ಕಾಚಾರ ಹಾಕಬೇಕು. ಲೆಕ್ಕಾಚಾರನೇ ಜೀವನ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋದು ಅಪ್ಪ ಅಮ್ಮನ ಒಂದು ಘೋಷವಾಕ್ಯ. ಆದರೆ ನನಗೆ ಹಾಸಿಗೆ ಯಾರ್ದಾದ್ರೇನು ಕಾಲು ಚಾಚಿ ಆರಾಮಾಗಿ ಮಲ್ಕೋಬೇಕು ಅನ್ನೋ ಹಪ್ಪಿಕೆ. ಒಂದು 10th ಹಾಗೂ ಹೀಗೂ ಅಪ್ಪ ಅಮ್ಮನ ಮಾತು ಕೇಳಿ ಬೈಸ್ಕೊಂಡು ಹತ್ತು ಕರೆದು ಎಲ್ಲ ಜೀವನ ಕಳೀತು. PUCಗೆ ಬಂದಮೇಲೆ ನನ್ನ ಆಸೆ ಇನ್ನಷ್ಟು ಗರಿಗೆದರಿತು. ತುಂಬ ಜನ ಒಳ್ಳೊಳ್ಳೆ ಡ್ರೆಸ್ ಹಾಕ್ಕೊಂಡು ಬರೋವಾಗ ಬೇಕಾದಾಗೆಲ್ಲ ಹೋಟ್ಲಿಗೆ ಹೋಗೋವಾಗ ನನಗೂ ಆಸೆ ಆಗ್ತಾಯಿತ್ತು. ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ದಾಗ ನನ್ನ ಕಣ್ಣಿಗೆ ಬಿದ್ದವನೇ ಮಯೂರನ್ನು ಲವ್ ಮಾಡೋ ಥರ ನಾಟಕ ಆಡಿದೆ. ಪೂಜೆ ಪುನಸ್ಕಾರ ಪರಿಸರ ಹಾಗೆ ಹೀಗೆ ಅಂದ್ಕೊಂಡಿದ್ದವನು ಆರಾಮಾಗಿ ನನ್ನ ಬಲೆಗೆ ಬಿದ್ದ. ಇನ್ನೇನು ಇವನನ್ನೇ ಸೀರಿಯಸ್ ಆಗಿ ಲವ್ ಮಾಡಿ ಸೆಟ್ಲ್ ಆಗಬೇಕು ಅನ್ನೋಷ್ಟೊತ್ತಿಗೆ ಶ್ರೀನಿಧಿ ಅವನಿಗಿಂತ ಶ್ರೀಮಂತ ಅನ್ನೋದು ಗೊತ್ತಾಯಿತು. ಅವನು ಬಿಟ್ಟೆ ಅವನ ಹಿಂದೆ ಹೋದೆ. ಅವನಿಗಿಂತ ಶ್ರೀಮಂತ ಹರ್ಷ ಅನ್ನೋದು ಗೊತ್ತಾಯಿತು. ಹೀಗೆ ನವನೀತಾ, ಗಿರೀಶ, ಹರೀಶ, ಸುಧಾಕರ, ಶಶಾಂಕ ಒಬ್ಬರಾದ್ಮೇಲೆ ಒಬ್ಬರು. ಮನೇಲಿ ಈ ವಿಚಾರ ಗೊತ್ತಾದಾಗ ರಂಪರಾಧ ಅಂತ ಮಾಡಿದ್ರು, ಬೈದರು, ಹೊಡೆದ್ರು. ಆದರೆ ನನಗೆ ಶ್ರೀಮಂತೆ ಆಗೋ ಒಂದು ಆಸೆ ಇತ್ತು. ಹಾಗಂತ ಕಷ್ಟಪಡೋ ಜಾಯಮಾನ ನಂದಲ್ಲ. ಒಟ್ಟಿನಲ್ಲಿ ಶ್ರೀಮಂತವಾಗಿರಬೇಕು, ಲಕ್ಸುರಿಯಸ್ ಲೈಫ್ ಲೀಡ್ ಮಾಡಬೇಕು ಅನ್ನೋ ಆಸೆಯಿಂದ ನನ್ನ ಚಾಳಿನ ಮುಂದುವರೆಸ್ದೆ. ಕೊನೆಗೊಂದಿನ ಅಪ್ಪ ಅಮ್ಮ ಬೈದು ಮನೆಯಿಂದ ನನ್ನನ್ನು ಹೊರಗೆ ಹಾಕಿದ್ರು. ಒಂದು 4 ದಿನ ಆಮೇಲೆ ಸರಿ ಹೋಗ್ತಾರೆ ಅಂದ್ಕೊಂಡಿದ್ದೆ. ಆಮೇಲೆ ಮನೆಗೆ ಬಂದು ನೋಡಿದಾಗ ಅವರೇ ಮನೆ ಖಾಲಿ ಮಾಡಿ ಊರು ಬಿಟ್ಟು ಹೋಗಿದ್ರು. ಅಷ್ಟೊತ್ತಿಗಾಗಲೇ ನನ್ನ ಕೈಲೊಂದು ಡಿಗ್ರಿ ಇತ್ತಲ್ಲ, ಅದನ್ನ ಇಟ್ಕೊಂಡು ಅಲ್ಲಿ ಇಲ್ಲಿ ಅಂತ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲೂ ನನ್ನ ಚಾಳಿನ ಮುಂದುವರೆಸ್ದೆ. ಇದುವರೆಗೂ ಶ್ರೀಮಂತ ಅನ್ನೋ ವ್ಯಕ್ತಿ ನನಗೆ ಸಿಗಲೇ ಇಲ್ಲ ಕಣೆ. ಇದ್ರ ಮಧ್ಯೆ 1-2-3 ಜನರಿಂದ ಮೋಸ ಹೋಗಿದ್ದು ಆಯಿತು. ಇನ್ನೂ ಅದೇ ಹುಡುಕಾಟದಲ್ಲಿ ಇದ್ದೀನಿ. ನಿಮ್ಮ ಕಡೆ ಯಾರಾದರೂ ಶ್ರೀಮಂತ ಹುಡುಗ ಇದ್ದಾರಾ ಹೇಳೋ?
ನಮ್ಮ ಕಡೆನಾ? ಇಲ್ಲಪ್ಪ ಇಲ್ಲ, ಯಾರು ಅಂತ ಶ್ರೀಮಂತರಿಲ್ಲ. ಅದ್ಯಾಕೆ ಹಾಗೆ ಹೆದರ್ಕೋತೀಯ? ಕೇಳಿದ್ದಷ್ಟೇ. ನನಗೆ ಬೇಕಾಗಿರೋ ಶ್ರೀಮಂತನ ನಾನು ಹುಡ್ಕೋತೀನಿ ಬಿಡು. ಇನ್ನೇನು ಸಮಾಚಾರ? ಸಮಾಚಾರ ಅಂತ ಏನಿಲ್ಲ ಕಣೆ. ನಿನ್ನ ಮಯೂರ ಅಂದೆ ನೋಡು, ಅದೇ ನಿನ್ನ ಮೊದಲನೇ ಲವ್, ಅವನ ಬಗ್ಗೆ ಗೊತ್ತಾಯ್ತು ಕಣೆ. ಈಗ ಅವನೆಷ್ಟು ಶ್ರೀಮಂತ ಆಗಿದ್ದಾನೆ ಗೊತ್ತಾ? ನನ್ನ ಮೊದಲನೇ ಲವ್ ಮಯೂರ ನನ್ನ ಆಟಕ್ಕೆ ಸಿಕ್ಕಿ ಮೆಂಟಲ್ ಆಗಿದ್ದ ಅಲ್ವಾ? ಹಾಂ, ಮೆಂಟಲ್ ಆಗಿದ್ದ ಅಂತ ನನಗೂ ಗೊತ್ತು. ಆದರೆ ಆಮೇಲೆ ಏನಾಯಿತು ಅನ್ನೋ ವಿಚಾರ ಮಾತ್ರ ಗೊತ್ತಾಗಲಿಲ್ಲ. ಮೊನ್ನೆ ಒಂದಿನ ಮಕ್ಕಳ ಜೊತೆಗೆ ಮಾಲಿಗೆ ಹೋಗಿದ್ದೆ ಕಣೆ. ಅಲ್ಲೊಂದು ಪ್ರೋಗ್ರಾಮ್ ಇತ್ತು, ಹಾಗೆ ಅಲ್ಲಿ ಎಲ್ಲರೂ ಕೂತಿದ್ರು ಅಂತ ನಾನು ಕೂತಿದ್ದೆ. ಆಮೇಲೆ ನೋಡಿದ್ರೆ ಮಯೂರ ಸ್ಪೀಚ್ ಎಲ್ಲ ಮಾಡ್ತಾ ಇದ್ದಾನೆ. ಅವನದೊಂದು ಪ್ರಾಡಕ್ಟ್ದು ಲಾಂಚ್ ಇತ್ತು ಗೊತ್ತಾ? ಅವ್ನು ಎಷ್ಟು ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಮಾಡ್ತಿದ್ದಾನೆ ಗೊತ್ತಾ? ಈ ರಾಮಾಯಣ ಮಹಾಭಾರತ ಥೀಮ್ದು ಪಝಲ್ಸು, ಆಟ ಸಾಮಾನು, ಆಮೇಲೆ ನಮ್ಮ ಹಳೇ ಕಾಲದ್ದು ಅದೇನದು ಇದು ಅಳಗುಳಿ ಮನೆ, ಆಮೇಲೆ ಚೌಕಾಬಾರ, ಲೂಡೋ, ಹಾವು ಏಣಿ ಇಂಥದ್ದನ್ನೆಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾನೆ. ತುಂಬ ಹೊಸ ಕಾನ್ಸೆಪ್ಟಲ್ಲಿ ಹಳೆ ಆಟಗಳನ್ನೆಲ್ಲ ಪರಿಚಯ ಮಾಡಿಸಿದ್ದಾನೆ. ಎಷ್ಟು ಶ್ರೀಮಂತ ಆಗಿದ್ದಾನೆ ಗೊತ್ತಾ? ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ನಾನು ಮಾತಾಡಿಸ್ತಾನೋ ಇಲ್ವೋ ಅಂತಾನೇ ಸುಮ್ಮನೆ ಅಲ್ಲಿ ನಿಂತಿದ್ದೆ ನೋಡೋಣ ಅಂತ. ಆದರೆ ಅವನೇ ನನ್ನ ಗುರ್ತು ಹಿಡಿದು ಮಾತಾಡಿಸ್ತಾ ಗೊತ್ತಾ? ಆಮೇಲೆ ಮಕ್ಕಳಿಗೆ ಒಂದಷ್ಟು ಆಟ ಸಾಮಾನೆಲ್ಲ ಕೊಡಿಸ್ತಾ. ನೀನು ಆಟಿಕೆ ಅನ್ನೋ ಒಂದು ಸಂಸ್ಥೆ ಬಗ್ಗೆ ಕೇಳಿರ್ಬೇಕಲ್ವಾ? ಅದು ಇವನದ್ದೇ. ಮದುವೆ ಎಲ್ಲ ಆಗಿದೆ ಕಣೆ. ಮಾತಿಗೂ ನನ್ನ ಇದೆಲ್ಲ ಕೆಲಸಕ್ಕೂ ಪ್ರೇರಣೆ ನನ್ನ ಅಪ್ಪ ಅಮ್ಮ ಮತ್ತು ನನ್ನ ಹೆಂಡತಿ ಅಂತ ಯಾವಾಗಲೂ ಹೇಳ್ತಿದ್ದ ಕಣೆ. ಆಮೇಲೆ ನನ್ನ ಹತ್ರ ಮಾತಾಡಬೇಕಾದ್ರೂ ಅದನ್ನೇ ಹೇಳ್ದಾಗ ನೋಡು. ಓ, ಆ ಮಯೂರ ಇಷ್ಟೆಲ್ಲ ಬೆಳೆದ್ಬಿಟ್ಟಿದಾನಾ? ಸರಿ ಬಿಡು, ನಾನು ಅವನನ್ನೇ ಮದುವೆ ಆಗ್ತೀನಿ, ಲೈಫಲ್ಲಿ ಸೆಟ್ಲ್ ಆಗ್ತೀನಿ, ಇನ್ನೆಲ್ಲೂ ಹುಡ್ಕಕ್ಕೆ ಹೋಗಲ್ಲ. ಹುಡುಗ ಅಲ್ಲಲ್ಲ, ಆ ಪ್ರಾಣಿ ತುಂಬ ಒಳ್ಳೆಯದು. ಎಲ್ಲ ಮರೆತುಬಿಟ್ಟು ನನ್ನನ್ನು ಸ್ವೀಕಾರ ಮಾಡೇ ಮಾಡುತ್ತೆ. ಆಮೇಲೆ ನಂದೇ ಕಾರ್ಬಾರು, ನಂದೇ ರಾಜ್ಯಭಾರ. ಇದೇನು ಹೇಳ್ತಿದ್ಯಾ ನವಮಿ? ಅವ್ನು ಮದುವೆ ಆಗಿರೋನ್ ಕಣೆ, ಅವನನ್ನು ಬಿಟ್ಬಿಡು. ನೀನು ಕೊಟ್ಟು ಕಾಟದಿಂದ ಎಷ್ಟೆಲ್ಲ ಅವನು ಅನುಭವಿಸಿದಾನೆ ಹೇಳು. ಫೇಲ್ ಕೂಡ ಆದ, ಆಮೇಲೆ ಕಾಲೇಜೇ ಬಿಟ್ಟು ಹೋದ. ಈಗ ಅವನು ಸುಖವಾಗಿದ್ದಾನೆ. ಯಾಕೆ ಮತ್ತೆ ಅವನ ಬದುಕಲ್ಲಿ ಬಿರುಗಾಳಿ ಎಬ್ಬಿಸ್ತೀಯ? ಹೆಂಡತಿ ಜೊತೆಗೆ ಅವನು ಆರಾಮಾಗಿದ್ದಾನೆ, ಸೆಟ್ಲ್ ಆಗಿದ್ದಾನೆ. ಮತ್ತೆ ಅವನ ಬದುಕನ್ನು ಹಾಳು ಮಾಡಬೇಡ. ನೋಡು, ಗಂಡು ಮಕ್ಕಳಿಗೆ ಬರಗಾಲ ಇಲ್ಲ. ನಿನಗೆ ರೂಪ ಇದೆ, ಯೌವನ ಇದೆ, ಎಲ್ಲ ಇದೆ. ಒಳ್ಳೆ ಹುಡುಗನ ನೋಡ್ಕೊಂಡು ಮದುವೆ ಆಗು. ಯಾರಾದರೂ ಶ್ರೀಮಂತ ನಿಂಗೆ ಸಿಕ್ಕೇ ಸಿಗ್ತಾನೆ. ಇವನಿಗಿಂತ 10 ಪಟ್ಟು ಚೆನ್ನಾಗಿರೋ ಮನೆ ನಿನಗೆ ಸಿಕ್ಕೇ ಸಿಗತ್ತೆ ನವಮಿ. ಇನ್ನೊಬ್ರ ಬಾಳನ್ನು ಹಾಳು ಮಾಡಬೇಡ. ನಿನ್ನ ವೇದಾಂತ ಪುರಾಣ ನನ್ನ ಮುಂದೆ ಎತ್ತಬೇಡ. ನಾನು ಅವನನ್ನೇ ಮದುವೆ ಆಗೋದು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಅವನಿಗೆ ಈಗಾಗಲೇ ಮದುವೆ ಆಗಿದೆ ಕಣೆ. ನೋಡೆ ಮಧುರ, ಮೊದಲನೇ ಕ್ರಶ್ಶು ಯಾವತ್ತಿಗೂ ಫ್ರೆಶ್ಶು. ಅವಳಾಗ್ತಾಳೆ ಪುಷ್ಷು, ನನಗೆ ದಿಲ್ ಖುಷು. ತಪ್ಪು ಮಾಡ್ತಾ ಇದೀಯ ನವಮಿ, ತುಂಬ ದೊಡ್ಡ ತಪ್ಪು ಮಾಡ್ತಾ ಇದೀಯಾ. ಏನಾದರೂ ತೊಂದರೆ ಆದರೆ ನಿನ್ನ ಪಾಪದಲ್ಲಿ ನನಗೂ ಪಾಲು ಸಿಕ್ಕಂಗಾಗತ್ತೆ. ಬೇಡ ಬೇಡ, ಮಯೂರನ ವಿಚಾರ ನಿನ್ನ ಹತ್ರ ಹೇಳಿ ದೊಡ್ಡ ತಪ್ಪು ಮಾಡಿದೆ. ಬೇಡ, ನನ್ನ ಮಾತು ಕೇಳು, ಇಂಥ ತಪ್ಪು ಮಾಡಬೇಡ. ಹಾಗೆಲ್ಲೇ ನಿನ್ನ ವೇದಾಂತ ಪುರಾಣ ನೀನೇ ಇಟ್ಕೋ. ನಾನು ಅವನನ್ನೇ ಮದುವೆ ಆಗ್ತೀನಿ. ನೀನೇನಾದರೂ ಅವನ ಜೀವನದಲ್ಲಿ ಆಟ ಆಡಿದೆ ಅನ್ಕೋ, ನಾನು ಮಾತ್ರ ಸುಮ್ಮನೆ ಇರಲ್ಲ. ನಿನಗೆ ಮನೆಗೆ ಯಾವತ್ತೂ ಪ್ರವೇಶ ಇಲ್ಲ. ನಮ್ಮ ಫ್ರೆಂಡ್ಶಿಪ್ ಕಟ್ಟಾಗತ್ತೆ. ನಿನ್ನ ಫ್ರೆಂಡ್ಶಿಪ್ ಯಾವಳಿಗೆ ಬೇಕು? ಹಾಂ, ಒಂದು ಸಣ್ಣ ಮನೆ, ಗಂಡ ಮಕ್ಕಳು, ಇಷ್ಟೆಲ್ಲೇ ಸುಖ ಅಂದ್ಕೊಂಡಿದ್ಯಾ? ನಾನೇನಾದರೂ ಮಯೂರನ ಮದುವೆ ಆದೆ ಅಂತ ತಿಳ್ಕೊ, ನಿನ್ನ ಕಡೆ ತಿರುಗೂ ನೋಡಲ್ಲ, ತಿಳ್ಕೊ. ಬಾಯ್. ನವಮಿ, ಮಾತು ಕೇಳು, ದಯವಿಟ್ಟು ನನ್ನ ಮಾತು ಕೇಳು. ಅಬ್ಬಾ, ಎಷ್ಟು ದೊಡ್ಡ ಫ್ಯಾಕ್ಟ್ರಿ, ಒಳ್ಳೆ ಇನ್ಕಮ್ ಇದೆ. ಹೇಗಾದರೂ ಮಾಡಿ ಡ್ರಾಮಾ ಮಾಡಿ ಅವನ ಮನಸ್ಸನ್ನು ಗೆಲ್ಲಬೇಕು.
ಅವನ ಮನ್ಸನ್ನು ಕದಿಯೋದಷ್ಟೇನು ಕಷ್ಟ ಇಲ್ಲ. ಎಷ್ಟಂದ್ರು ಮೊದಲನೇ ಕ್ರಶ್ ಅಲ್ವಾ. ನಾನೊಂದು ಸ್ವಲ್ಪ ಕಣ್ಣೀರು ಹಾಕಿ ಒಂದೆರಡು ಎಮೋಷ್ನಲ್ ಡೈಲಾಗ್ ಹಾಕಿ ಚೂರು ಡ್ರಾಮಾ ಮಾಡಿದ್ರೆ ಪ್ರಾಣಿ ಬಿದ್ದೋಗ್ಬಿಡ್ತಾನೆ. ಮೊದಲೇ ಮೊದ್ದು ಇನ್ನು ನನ್ನ ಆಟಕ್ಕೆ ಸಿಕ್ಕಿದ್ರೆ ಖಂಡಿತ ನನ್ನ ಲೈಫ್ ಅಂತೂ ಸೆಟ್ಲ್ ಆಗಿಬಿಡುತ್ತೆ. ಅರೇ ವಾ, ಅವನೇ ಬಂದ್ಬಿಟ್ಟ. ಎಲ್ಲ ನಾನು ಅಂದ್ಕೊಂಡಂಗೆ ಆಗ್ತಾ ಇದೆ. Yeah, sure. It's my pleasure. Okay, bye. Huh? ಅರೆ, ನೀನು ಮಯೂರ ಅಲ್ವಾ? ಎಷ್ಟು ಬದಲಾಗಿದ್ಯೋ ನೀನು. ನೀವು ಯಾರು ಅಂತ ಗೊತ್ತಾಗಿಲ್ಲ, ಎಲ್ಲೋ ನೋಡ್ದ ಹಾಗಿದೆ. ನಾನು ಕಣೋ ನವಮಿ, ನಿನ್ನ ಮೊದಲನೇ ನಿನ್ನ ಲವ್ ಜೀವ ಎಲ್ಲ ನಾನೇ ಆಗಿದ್ನಲ್ಲೋ. ಆಮೇಲೆ ನನ್ನ ಬದುಕಲ್ಲಿ ಏನೇನೋ ಆಯಿತು, ನಿನ್ನಿಂದ ದೂರ ಆಗಬೇಕಾಯ್ತು ಕಣೋ. ಓಹೋಹೋ, ನವರಂಗಿ ನವಮಿ, ನಿಮ್ಮನ್ನು ಮರೆಯೋಕ್ಕಾಗತ್ತಾ? ನನ್ನ ಬದುಕಲ್ಲಿ ನೀವು ಒಳ್ಳೆ ಆಟ ಆಡಿದ್ರಿಂದ ಇವತ್ತು ನಾನು ಆಟಿಗೆ ಅನ್ನೋ ಸಂಸ್ಥೆನ ಹುಟ್ಟಾಕೊಂಡು ತಕ್ಕಮಟ್ಟಿಗೆ ಚೆನ್ನಾಗಿದ್ದೀನಿ. ನನ್ನ ಬದುಕನ್ನೇ ಬದಲಾಯಿಸಿದ ಮಹಾನ್ ವ್ಯಕ್ತಿ ನೀವು. ನಿಮ್ಮನ್ನು ಮರೆಯೋದುಂಟೆ? ನಂಗೆ ಗೊತ್ತಿತ್ತು ಮಯೂರ, ನೀನು ಈ ಸ್ಟೇಜಿಗೆ ಬಂದೇ ಬರ್ತೀಯಾ. ಆವಾಗ ನನ್ನನ್ನು ನೆನ್ಪು ಮಾಡ್ಕೋತೀಯಾ. ನಾನು ಯಾಕೆ ಹಾಗೆ ಮಾಡಿದೆ ಅನ್ನೋದು ನಿಂಗೆ ಅರ್ಥ ಆಗತ್ತೆ. ಕೊನೆಗೂ ನಿಂಗೆ ಅರ್ಥ ಆಯಿತು ನೋಡು. ನಿನ್ನನ್ನು ಈ ಸ್ಟೇಜಲ್ಲಿ ನೋಡಬೇಕಿತ್ತು ಕಣೋ. ನನಗೆ ನಿನ್ನಲ್ಲಿರೋ ಟ್ಯಾಲೆಂಟು ಪ್ರಪಂಚಕ್ಕೆ ಪರಿಚಯ ಆಗಬೇಕಿತ್ತು. ಅದಕ್ಕೆ ಅವತ್ತು ನಿನ್ನಿಂದ ದೂರ ಆಗೋ ನಾಟಕ ಆಗಿದ್ದೆ. ಮಯೂರ, ನೀನೇ ನನ್ನ ಫಸ್ಟ್ ಲವ್, ನೀನೇ ನನ್ನ ಕೊನೆ ಲವ್ ಕಣೋ. ನೀನು ಡಿಪ್ರೆಷನಿಗೆ ಹೋಗಿದ್ದೆ ಅಂತ ನಂಗೆ ಗೊತ್ತಾಯಿತು. ಆ ಸಮಯದಲ್ಲಿ ನಾನು ಎಷ್ಟು ನೊಂದಿದ್ದೀನಿ ಗೊತ್ತಾ. ಆದರೆ ಬಂದು ನಿಂಗೆ ಹೆಲ್ಪ್ ಮಾಡೋ ಪರಿಸ್ಥಿತಿಲಿ ನಾನು ಇರಲಿಲ್ಲ ಕಣೋ. ಹೋಗಲಿ ಬಿಡು, ಆಗಿದ್ದಾಯಿತು. ನೀನು ಒಳ್ಳೆ ಪರಿಸ್ಥಿತಿಲಿದೆಯಾ, ಅಂದರೆ ಲೈಫಲ್ಲಿ ಸೆಟ್ಲ್ ಆಗಿದೆಯಾ, ಕೊನೆಗೂ ನಂಗೆ ಸಿಕ್ಕಿದೆಯಲ್ಲ, ಅಷ್ಟು ಸಾಕು. ನಮ್ಮಿಬ್ಬರ ಬಂಧ ಇಲ್ಲಿದ್ದಲ್ಲ ಕಣೋ, ಸ್ವರ್ಗದಲ್ಲೇ ನಿಶ್ಚಯ ಆಗಿರೋ ಬಂಧ. ಓಹೋ, ನಾನು ಲೈಫಲ್ಲಿ ಇಷ್ಟೆಲ್ಲ ಉದ್ಧಾರ ಆಗಬೇಕು ಅಂತ ನೀನು ಅಷ್ಟೆಲ್ಲ ಆಟ ಆಡ್ತೀಯಾ? ಮೆಚ್ಕೋಬೇಕು ಕಣೆ. ನನಗೆ ವೀಸಾ ಪಾಸ್ಪೋರ್ಟ್ ಕೊಟ್ಟು ಡಿಪ್ರೆಷನ್ನಿಗೆ ಕಳಿಸ್ದವಳಲ್ವ ನೀನು? ಅದು ಇದೇ ಉದ್ದೇಶಕ್ಕ? ನಾನು ಡಿಪ್ರೆಷನ್ನಿಂದ ಕೋಮಾಗೂ ಹೋಗ್ತಿದ್ನೋ ಏನೋ. ಅಷ್ಟರಲ್ಲಿ ನನ್ನ ಅಪ್ಪ ಅಮ್ಮ ಕಷ್ಟಪಟ್ಟು ನನ್ನನ್ನು ಭೂಲೋಕಕ್ಕೆ ಮತ್ತೆ ಕರ್ಕೊಂಡು ಬಂದರು. ಆಮೇಲೆ ನನ್ನ ಹೆಂಡತಿ ನನ್ನ ಬಾಳನ್ನೇ ಬದಲಾಯಿಸ್ಬಿಟ್ಲು. ಈಗ ನಾನು ಆರಾಮಾಗಿದ್ದೀನಿ. ನೀನು ಅಷ್ಟೆ, ಇನ್ಯಾರ್ದಾದ್ರೂ ಬಾಳಲ್ಲಿ ಉದ್ಧಾರ ಆಗೋ ಪ್ರಯತ್ನ ಮಾಡು. ನೀನು ಉದ್ಧಾರ ಆಗು, ಬೇರೆಯವ್ರಿಗೂ ಉದ್ಧಾರ ಮಾಡಿಸು. ಕುತ್ತಿಗೆಗೆ ದಾರ ಹಾಕಿ ಮಾತ್ರ ಇಳಿಬೇಡ, ಆಯ್ತಾ? ಹಾಗನ್ಬೇಡ ಮಯೂರ. ನಿನಗೆ ಬುದ್ಧಿ ಕಲಿಸ್ಬೇಕು ಅಲ್ಲಲ್ಲ, ಬುದ್ಧಿ ಕಲಿಸೋದಂದ್ರೆ ನೀನು ಜೀವನದಲ್ಲಿ ಸೆಟ್ಲಾಗಬೇಕು ಅಂತ ನಾನು ನಿನಗೊಂದು ರೋಷ ಬರಬೇಕು ಅಂತ ನಾನು ಬೇರೆ ಹುಡುಗರ ಜೊತೆಗೆ ಸುತ್ತಾಡೋಕ್ಕೆಲ್ಲ ಶುರು ಮಾಡಿದೆ. ನನಗೆ ಗೊತ್ತಿತ್ತು ನೀನು ಒಂದಲ್ಲ ಒಂದಿನ ಇಂಥ ಪೊಸಿಷನಿಗೆ ಬರ್ತೀಯಾ ಅಂತ. ಈಗ ಹಳೆದೆಲ್ಲ ಯಾಕೆ ಹೇಳು, ನಿನ್ನ ಆಸೆನೂ ಈಡೇರಿದೆ, ನನ್ನ ಉದ್ದೇಶನೂ ಫಲ ಕೊಟ್ಟಿದೆ. ನಾನು ನೀನು ಮದುವೆ ಆಗೋಣ ಕಣೋ. ನನಗೀಗಾಗಲೇ ಮದುವೆ ಆಗಿದೆ ಅಂತ ಹೇಳಿದ್ದೀನಲ್ವಾ, ಮರ್ತೋಯ್ತಾ? ಓ, ವಯಸ್ಸಾಯ್ತು ನೋಡು. ನನ್ನನ್ನು ಸುಮ್ಮನೆ ರೇಗಿಸ್ಬೇಡ ಮಯೂರ್. ಮದುವೆ ಆದರೆ ಏನಂತೆ, ಅವಳಿಗೆ ಡೈವರ್ಸ್ ಕೊಡು, ನನ್ನನ್ನು ವರಿಸು, ಅವಳನ್ನು ಡೈವರಿಸು. ಹೌದಲ್ವಾ? ಹೀಗೂ ಮಾಡ್ಬೋದು ಅಲ್ವಾ? ಮನೆಗೆ ಹೋಗಿ ಯೋಚನೆ ಮಾಡಿ ಹೇಳ್ತೀನಿ, ಆಯ್ತಾ? ಮಯೂರ್ ತನ್ನ ಹೆಂಡತಿಗೆ ಡೈವರ್ಸ್ ಕೊಡ್ತಾನ ಅಥವಾ ನವಮಿನ ಬಿಡ್ತಾನ, ನವಮಿನ ಮದುವೆ ಆಗ್ತಾನ ಅನ್ನೋ ಕುತೂಹಲಕ್ಕೆ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಸಿಗತ್ತೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು.